ಸದ್ಯಕ್ಕೆ ನಾವೀಗ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಅನ್ನೋ ಒಂದು ಬಿಲ್ಡಿಂಗ್ ಹತ್ರ ಇದ್ದೀವಿ. ಈ ಸಿಗ್ನಲಲ್ಲಿ ಇಳಿದ್ಬಿಟ್ಟು ಲೆಫ್ಟಿಗೆ ಟರ್ನ್ ಆದರೆ ನೋಡಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಆ ಯೆಲ್ಲೋ ಕಲರ್ದು ನೋಡಿದ್ದು, ಇದೇ ಭರತ್ ಬೋನ್ ಸೆಂಟರ್ ಅಂತ. ಇಲ್ಲಿಗೆ ಹೋಗ್ಬೇಕಾಗಿರೋದು. ಇಲ್ಲಿಗೆ ಹೋಗಿ ನಮ್ಮ ಕಾಲನ್ನು ಸರಿ ಮಾಡಿಸಿ ಇರ್ತಕ್ಕಂಥ ನಮ್ಮ ಎಲ್ಲ 4-5 ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಂಡು ನಂತರ ಆಮೇಲೆ ಅವ್ರನ್ನ ಹಂಗೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಮಾಡೋಣ. ಬನ್ನಿ ವಾಕ್ ಮಾಡೋಣ, ರೋಡ್ ಕ್ರಾಸ್ ಮಾಡಿ. ನೋಡಿ, ನಾವು ಆಲ್ರೆಡಿ ಬಂದಿದ್ದೀವಿ. ಭರತ್ ಆಲ್ರೆಡಿ ಬೇರೆಯವ್ರಿಗೂ ಕೂಡ ಟ್ರೀಟ್ಮೆಂಟ್ ನಡೀತಿದೆ. ಅದು ಹೇಗೆ ನಡೀತಿದೆ ಏನು ಅಂತ ಹಾಗೆ ನೋಡಿಕೊಂಡು ನಾವು ಕೂಡ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಆಮೇಲೆ ಎಲ್ಲ ಕ್ವಶನ್ಗೂ ಉತ್ತರ ಸಿಗುತ್ತೆ. So vending के पहले सब दे बोला तो मैं वो ना मैडम वो ना पकड़ो बिठा दो बस हाथ खींच पीछे बेटा लो रास्ते का जो लगा लो वो रो बात तुम्हें बोला वो हाथ बिठा नहीं थाम मां बोला ಎರಡು ಮೂರನ್ನು ಪೆಟ್ಟಾಗಿರೋದು ಇದು ಗೊತ್ತಿದ್ದಾ? ಹುಷಾರಾಗಿರ್ಬೇಕು. ಪುನಃ ಎರಡು ಅಂತ ಹೋಗಿ ಕೈ ಹಾಳು ಮಾಡ್ಕೋಬೇಡಿ. ಆಮೇಲೆ ಬಂದು ತೋರಿಸಿ ಒಂದ್ ಕಡೆ. ನೋಡ್ತಾ ಇರ್ಬೋದು, ಒಬ್ಬರು ಅಜ್ಜಿ ಬಂದಿದ್ದರು. ಆ ಅಜ್ಜಿಗೆ ಒಂದು ಕೈ, ಬಲಗಡೆ ಕೈ ಏನಾಗಿದೆ ಅಂದರೆ ಆ 2 ಮೂಳೆನೂ ಕಟ್ಟಾಗೋಗಿದೆ. ಆ ಕಟ್ಟಾಗಿರೋದು ಹೆಂಗೆ ಕಾಣಿಸ್ತಿದೆ ಅಂದರೆ ಕೈ ಹಿಂಗೆ ಆಡಿಸಿದ್ರೆ 2 ಮೂಳೆನೂ ಆಡೋದು 2 ಕಡೆಯಿಂದ ಆ ಥರ ಇತ್ತು. ಅದನ್ನು ಅವ್ರು ಎಷ್ಟು ಈಸಿಯಾಗಿ ಅದನ್ನು ಕೂರಿಸಿ ಅದನ್ನು ಕಟ್ಟಾಕೋದು ನಿಜಕ್ಕೂ ತುಂಬ ಒಂದು ಖುಷಿ ಆಯಿತು. ಅಷ್ಟು ನೋವಿದ್ರೂ ಕೂಡ ಅದನ್ನು ಗೊತ್ತಾಗ್ತಾ ಮಾಡಿ ಮಾತಾಡಿಸ್ಕೊಂಡು ಥರ ಅನುಕೂಲ ಆಗುತ್ತೆ. ಜನರಿಗೆ ಅನುಕೂಲ ಆದರೆ ಸಾಕು. ಅಮ್ಮ, ಇವಾಗ ಕೈ ಅನ್ನಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ ಬಂದಾಗ? ಈಗೇನು ಅನ್ನಿಸ್ತಿದೆ ನಿಮಗೆ ಈ ಥರ ಎಲ್ಲ ಆದಮೇಲೆ? ಕಟ್ಟಿರೋದ್ರಿಂದ ಇವಾಗ ಆರಾಮ ಅನಿಸ್ತಿದೆ ಅಂದರೆ ಅವರು ತಿರುಗಿಸಿ ಅದನ್ನು ಎಳೆದು ಕಟ್ಟಿದ್ದಕ್ಕೆ ನಿಮ್ಗೆ ಓಕೆ ಅನ್ನಿಸ್ತಿದೆಯಾ? ಹಾಂ, ನೋವು ಈಗ ಬಂದಾಗಿದ್ದಂಥ ನೋವು ಇವಾಗ ಹೆಂಗೆ ಇದೆ? ಪರವಾಗಿಲ್ಲ, ಅಷ್ಟಿಲ್ಲ. ಫಸ್ಟ್ ಹಿಂಗೆಲ್ಲ ಕೈ ಆಡ್ಸಕ್ ಆಗ್ತಿತ್ತಾ? ಇವಾಗ ಆಗ್ತಿದ್ಯಾ? ಇವಾಗ ಆಗ್ತಿದೆ. ಒಟ್ಟಲ್ಲಿ ನಿಂಗೆ ಓಕೆ ಅನ್ನಿಸ್ತಾ? ಮನಸ್ಸಲ್ಲಿ ಖುಷಿ ಆಯಿತಾ? ಹಾಂ, ಪರವಾಗಿಲ್ವಾ ಇವ್ರ ಕೈಗುಣ? ಗ್ಯಾರಂಟಿನಾ?
ನಾನು ಹಂಗಾರೆ ಇವಾಗ ನಾನು ರೆಡಿ ಮಾಡಿಸ್ಕೋಬೋದಾ? ಗ್ಯಾರಂಟಿನಾ? ಹಾಂ, ಅಲ್ಲಲ್ಲ, ಈಗ ನನಗೂ ಪ್ರಾಬ್ಲಮ್ ಆಗಿದೆ, ನಾನು ಬಂದಿದ್ದೀನಿ ತೋರಿಸ್ಕೊಳಕ್ಕೆ ಅಂತ. ಹಾಂ, ಈಗ ನಿಮಗೆ ಹಿಂಗೆಲ್ಲ ಕೈಯೆಲ್ಲ ನುಲ್ಚಿ ಪಲ್ಚಿ ಏನೇನೋ ಮಾಡ್ತಿದ್ರಲ್ಲ, ಅದಕ್ಕೆ ನಾನು ಡೌಟ್ ಆಯಿತು, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸರಿನಾ? ಏನು ಇವ್ರ ಹತ್ರ ತೋರಿಸ್ಬೋದು? ಹಂಗಾರೆ ಧೈರ್ಯವಾಗಿ ತೋರಿಸ್ಬೋದು, ಗ್ಯಾರಂಟಿ. ಕೈ ನಿಂಗನ್ರಿ ಅದನ್ನ ಹಿಂಗನ್ರಿ, ಆ ಕೈಲನ್ರಿ ನೋಡೋಣ. ಹಾಂ, ಆದರೂ ಒಂದು ಲೆಕ್ಕಕ್ಕೆ ಓಕೆನಾ? ಖುಷಿ ಆಗ್ತಿದೆಲ್ಲ? ಓಕೆ, ಥ್ಯಾಂಕ್ ಯು. ಎಲ್ಲ ನೋಡಕ್ಕೆ ನಿಂಗೆ ಅಜೀವಾಗಿ ಜೀವಗಳಿಗೆ ಆಗದ ನಿಮಿಷ ಮೈ ಮುಟ್ರೆ ನೋವು ಅಂತೀವಲ್ಲ, ಮೈ ಮುಟ್ರೆ ನೋವು ಅಂತೀವಿ. ಆ ಥರ ನ್ಯಾಚುರಲ್ ಇದು ಮಹಾರಾಜ ಕಾಲಿಂದ ಇರೋದು. ನನ್ನ ಮನೆಯಿಂದ ನಮ್ಮ ಟ್ರೀಟ್ಮೆಂಟ್ಗಳೆಲ್ಲ ಮಹಾರಾಜ ಕಾಲಿಂದ ಇರೋದು. ಇದು ಹುಡುಕಬೇಕು, ಆ ಟೈಮಲ್ಲಿ ಹಾಸ್ಪಿಟಲ್ ಇತ್ತಾ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡ್ತಿದ್ರು. ಇದು ನ್ಯಾಚುರಲ್ ಟ್ರೀಟ್ಮೆಂಟ್ ತೋರಿಸ್ಕೋಬೇಕು, ಬನ್ನಿ ಹುಡುಕೋಬೇಕು. ನೀವು ಹಾಸ್ಪಿಟಲ್ ಹೋಗಿ ಸುಮ್ಮನೆ ಇಂಜೆಕ್ಷನ್ ತಗೊಂಡು ಅವ್ರ ಮಾತ್ರ ತಗೊಂಡು ಎಲ್ಲ ರೈತರ ನೋಡಕ್ಕೆ ನಿಂಗೆ ಅಜೀವಾಗಿ ಜೀವಗಳು ಆಗದ ನಿಮಿಷ ಸೊ ಆಲೂಗಡ್ಡೆ, ಬದನೆಕಾಯಿ, ಸಿಗುಮೂಳಕ್ಕೆ, ತನ್ನಿ ಕಾಳು, ಖಾರ ಮಂದಿ, ಬೆಳ್ಳೆಪುಳಿ, ಅಲಸಂದೆ ಕಾಳು, ಬಾಯಿ ಸೀದಾ ಕೊಡಬೇಡಿ. ಚಿಕನ್ ಮಾಡಿ ತಿಂದಿರಲ್ಲ, ಸ್ವಲ್ಪ ಕಾಲು ಸುಗು ಮೊಟ್ಟೆ ಬೈ ಮಾಡ್ಬಿಟ್ಟು ಬೆಟ್ಟ ಮೊಟ್ಟೆ ಬೈ ಮಾಡ್ಬಿಟ್ಟು ಇದು ಲೇಹ ಕೊಡ್ತೀನಿ. ಅದು 300 ರೂಪಾಯಿ ಇದೆ ಲೇಹ. ಅದು ಕೊಡಿ ಅಂತ ಕೊಡ್ತೀನಿ. ಒಂದು ಅದಷ್ಟು ಎಣ್ಣೆ ಬೇರೆ 5 ರೂಪಾಯಿ ಮಾಡ್ತೀನಿ. ಇದರ ಶಾಲೆ ಬೆಲೆ 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 ಸರ್ ಬೆಲೆ 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 ತಗೊಂಡು ಮಾಡಿ ಕೊಡ್ಬಿಡಿ. ಇದು ಕೊಡಿ ಕೊಡಿ ಏನು ಬಿಡಿ ಸರ್ ಕೊಡಿ. ನೋಡಕ್ಕೆ ನಿಮಗೆ ಅಜೀವಾಗಿದ್ದು ಆಗ್ತದೆ. ಅಲ್ಲೋಗಿ ಮಾತೆ ಕಟ್ಟಿದ್ದು ಹೋದ್ರೆ ಮಾತೆ ತೋರಿ ಗಂಟ ಇವತ್ತೊಂದೇ ಒಂದು ಇರುತ್ತೆ. ಅವರು ಮಾಮೂಲಿ ಹೋಗಿದ್ದು ಜಾಸ್ತಿ ಪೇನ್ ಆದಾಗ ಹೋಗ್ತಾರೆ ಸರ್. ಹೋಗಿದ್ದು ಬಂದಾಗೂ ಏನೂ ಕಮ್ಮಿನೇ ಆಗಲ್ಲ ಏನು ಆಮೇಲೆ ಆ ಟೈಮಲ್ಲಿ ತಿನ್ನೋದ್ರೆ ಇರೋದು ನಾವು ಇಟ್ಕೊಳಕ್ಕಾಗ್ತದೆ. ಈಚೆ ಹೋಗಿ ಹೋಗಿ ಅವ್ರು ಬೆಳಿತವ್ರೆ, ಅವ್ರು ತಡೆಯಕ್ಕೆ ಆಗಿಲ್ಲ. ಪೈಲವ್ರು ರಾಜ್ಕುಮಾರ್ ಆಗಿರೋದು ತಂದೆಯವ್ರು ಮಾಡ್ತಿದ್ರು. ರಾಜ್ಕುಮಾರ್ ಅವ್ರಿಗೆ ಪುರಿ ರಾಜ್ಕುಮಾರ್ ನಾನು ಮಾಡಿದೆ. ರಾಜ್ಕುಮಾರ್ ತಂದೆಯವ್ರು ಮಾಡಿದ್ರು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ತುಂಬ ಜನ ನನ್ನನ್ನು ಹೊರಗಡೆ ಹೋದಾಗ ಕೇಳ್ತಿದ್ದಾಗ ನಾನು ಹೇಳ್ತಿದ್ದೆ, ಎಲ್ಲರೂ ಒಂದು ಕಡೆ ಒಳ್ಳೇದು ಹುಡುಕ್ತೀನಿ, ನಾನು ಹುಡುಕಿದಾಗ ನಿಮಗೆ ಹೇಳ್ತೀನಿ ಅಂತ ನಾನೇ. ಸೊ ಇವತ್ತು ನನಗದೊಂದು ಅವಕಾಶ ಸಿಕ್ತು. ಯಾಕೆ ಅಂದರೆ ನಾನು ಕಾಲಿಗೆ ಪ್ರಾಬ್ಲಮ್ ಆಗಿ ನಾನು ಬಂದಿದ್ದು ಫಸ್ಟ್ ಜಾಗ ಬೇರೆಯವ್ರ ಹತ್ರ ತಿಳ್ಕೊಂಡು, ಸರ್ ಭರತ್ ಬೋನ್ ಸೆಂಟ್ರ್ ಅಂತಿದೆ ಮೈಸೂರು, ನೀವು ಹೋಗಿ ಸರ್ ನಿಜವಲ್ಲೋ, ಅಲ್ಲೊಬ್ಬರು ಪೈಲ್ವಾನ್ ಅವರು ಇದ್ದಾರೆ, ನಿಜ 101% ಒಂದು ಗುಡ್ ರಿಸಲ್ಟ್ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ನಿಜಾನ ಅನ್ನೋದು ಒಂದು ಡೌಟ್ ಇತ್ತು. ಆ ಡೌಟ್ನ ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಬಂದಾಗ, ನಿಜ ಬೆಳಗ್ಗೆನೇ ಫೋನ್ ಮಾಡಿದಾಗ ಪಾಪ ರೆಸ್ಪಾನ್ಸ್ ಮಾಡಿ, ಸರ್ ಬನ್ನಿ ನಾನು ಸಿಗ್ತೀನಿ ಅಂತ ಹೇಳಿದ್ರು. ಬಂದಿದ್ದೀನಿ. ಬಂದು ಇವತ್ತು ಅವ್ರನ್ನ ಭೇಟಿ ಮಾಡಿ ನನ್ನ ಕಾಲನ್ನು ಕೂಡ ನಾನು ಆಲ್ರೆಡಿ ರೆಡಿ ಮಾಡಿಸ್ದೆ. ಬಟ್ ಬಂದಾಗ ಹೆಂಗಿತ್ತೋ ಇವಾಗ ಹೆಂಗಿದೆ ಅಂದರೆ ಪರವಾಗಿಲ್ಲ, ಒಂದು ಲೆವೆಲ್ಗೆ ಒಂದು ಹಾಫ್ ಆನ್ ಅವರ್ಗೆ ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ತಿದೆ. ಬನ್ನಿ ಅದೇ ರೀತಿ ಅವ್ರನ್ನ ಭೇಟಿ ಮಾಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಭಾರತ್ ಬೋನ್ ಸೆಂಟರ್ ಅಂತ. ಓಕೆ. ಮುಜಮ್ಮಿಲ್ ಅಹಮದ್ ಅಂತ ನಿಮ್ಮ ಹೆಸರು. ಓಕೆ ಸರ್, ನನ್ನ ಕ್ವಶನ್ ಮೊದಲಿಗೆ, ಈಗ ನೀವು ಮುಸ್ಲಿಮರು ಅಲ್ವಾ? ಮುಸ್ಲಿಂ ಬಾಂಧವರಲ್ಲಿ ನೀವು ಭಾರತ್ ಬೋನ್ ಸೆಂಟರ್ ಅಂತ ಹೆಂಗಿಟ್ರಿ? ಸರ್ ನನ್ನ ತಂದೆ ಕಾಲಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಓಕೆ. ಅದು ಹೆಸರು ಇದ್ರೆ ಆ ಟೈಮಲ್ಲಿ ಮಡಗಿದ್ದು ಆ ಹೆಸರು ಮಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಹೆಸರಲ್ಲಿದೆ ಅಂದರೆ ಅಪ್ಪ ಅವರು ಅಷ್ಟು ದೊಡ್ಡ ಪೈಲ್ವಾನು ಅಂತ ಕೇಳ್ಪಟ್ವಿ. ನಮ್ಮ ತಂದೆ ಒಂದು 3ನೇ ತಲೆ ಇದು. ನೀವು 3ನೇ ತಲೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ. ಆ ಟೈಮಲ್ಲಿ ಮಹಾರಾಜ ಕಾಲಿಂದಲ್ಲ, ಆ ಟೈಮಲ್ಲಿ ಮಹಾರಾಜ ಅರಮನೆಯಲ್ಲಿ ಆಸ್ಥಾನದಲ್ಲಿ ಅವರೆಲ್ಲ ಮಾಡ್ತಾ ಇದ್ರು ಟ್ರೀಟ್ಮೆಂಟ್. ಕುದುರೆ ಓಡಿಸೋರಿಗೆ, ಆನೆ ಅವ್ರಿಗೆ, ಅವ್ರಿಗೆ ಮಾವುತಿಗಳಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ರು. ಮೂಳೆ ಫ್ರ್ಯಾಕ್ಚರ್, ನಳಾನು, ಮಂಡಿನು, ವಾಯಿನು ಮಾಡ್ತಿದ್ರು. ಅವರೆಲ್ಲ ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ಇವಾಗ ಪರಂಪರೆಯಾಗಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಓಕೆ. ಈಗ ನೀವು 3ನೇ ತಲೆಮಾರು. ಸರ್ ನೀವು ಕೂಡ ಕುಸ್ತಿ ಪೈಲ್ವಾನ್? ಹಾಂ ಸರ್.
ಓಕೆ, ಹೇಗೆ ಸರ್ ನೀವು ಕೂಡ ಕುಸ್ತಿ ಪೈಲ್ವಾನಲ್ಲಿ ಅಷ್ಟು ನಮ್ಮ ತಂದೆ ಜೊತೆ ಬಂದ್ಬಿಟ್ಟು ಹಂಗೇನೆ ನಾವು ಮಾಡ್ಕೊಂಡು ಹಂಗೆ ಜೊತೆ ಹಂಗೆ ಮಾಡ್ಬೋದು. ಅವಾಗಿಂದ ಹಂಗೆ ಬೆಳ್ಕೊಬೋದು ಸರ್. ಈಗ ನೀವು ಕುಸ್ತಿ ಪೈಲ್ವಾನ್ ಆಗಿ ನಿಮ್ಮಲ್ಲಿ ಅಲ್ಲಿ ಏಟ್ಗಳಾಗೋದು ಜಾಸ್ತಿ, ಜಾಸ್ತಿ ಇದನ್ನು ನೀವಿಲ್ಲಿ ಕ್ಲಿಯರ್ ಮಾಡ್ತೀರಾ? ಹೇಗೆ ಕ್ಲಿಯರ್ ಮಾಡ್ತೀರಾ ಸರ್? ಅದು ನಾವು ಹಂಗೆ ಬಂದಿದ್ದೆ ಮಾಡ್ಕೊಬರ್ತೀವಿ. ನೀವು ಕೈಯಲ್ಲಿ ಎಕ್ಸ್ರೇ ಹಿಡ್ಕೋಬೇಕು, ಹೌದು. ಹಂಗೆ ಹೇಳ್ತೀವಿ ಈಗ ಇದೇ ಪ್ರಾಬ್ಲಮ್ ಆಗಿದೆ, ಹಿಂಗೆ ಆಗಿದೆ, ಈಗ ನನಗೆ ಹೇಳಿದ್ರಲ್ಲ ಹಂಗೆ ಮಸಲ್ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಆಗಿರೋದು ಈ ಥರ, ಹಂಗೆ ಬಟ್ಟೆ ಅದು ಮಸಲ್ಸ್ ಪ್ರಾಬ್ಲಮ್ ಐತೆ ಅಂತ ನಿಮ್ಗೆ ಹೇಳಿದ್ದೆ. ಹೌದು. ಆದರೆ ಹಿಂಗೆ ಚೆಕ್ ಅಂತ ಹೇಳ್ತೀವಿ ನಾವು. ಹಾಗೆ. ಓಕೆ ಸರ್, ಈಗ ನೀವು ಆಲ್ಮೋಸ್ಟ್ ಅಲ್ಲೂ ಇಷ್ಟು ಚಿಕ್ಕ ಜಾಗದಲ್ಲೇ ನಾನು ನೋಡಿದ ಮಟ್ಟಿಗೆ ತುಂಬ ಜನ ಇವಾಗ ಆಲ್ರೆಡಿ ಬಂದು ಹೋದರು. ಎಲ್ಲರೂ ಸರ್ ಬಂದಿದ್ದೀವಿ, ನಮ್ಗೆ ಒಳ್ಳೇದಾಗಿದೆ, ನಮಗೆ ಈ ಥರ ಹೆಲ್ಪ್ ಆಯಿತು, ಸೊ ನನ್ನ ಕಡೆಯಿಂದ ನೋಡಿ ಇವ್ರು ಬಂದಿದ್ದಾರೆ ಅಂತ ಹೇಳಿದವರೇ ಜಾಸ್ತಿ ಇಲ್ಲಿ ಬಂದವರಲ್ಲಿ. ನಿಜ ನಿಜ ಹೇಗೆ ಅನಿಸುತ್ತೆ ಸರ್ ಆ ಥರ? ಸರ್ ಗೊತ್ತಾಯ್ತದೆ ಜನ ಬೆಳಗ್ಗೆ ನಾವು ಕೆಲಸ ಹೆಂಗೆ ಮಾಡ್ತೀವಿ, ಸೇವೆ ಮಾಡ್ತಾ ಇದ್ದೀವಿ. ಓಕೆ. ನಾವು ಕೆಲಸ ಹುಡುಕೋಬೇಕಾಗಿತ್ತು ನಮ್ಮ ಕೆಲಸಕ್ಕೆ. ಆ ಥರ ಅಲ್ಲಿ ಆಪ್ರೇಷನ್ ಮಾಡಿ ರಾಡ್ ಹಾಕಿ ಇದು ಮಾಡ್ತಾರೆ. ವಿತೌಟ್ ಆಪ್ರೇಷನ್ ನ್ಯಾಚುರಲ್ ಟ್ರೀಟ್ಮೆಂಟಲ್ಲಿ ರೆಡಿ ಮಾಡ್ಕೊಡ್ತೀವಿ. ಬ್ಯಾಕ್ ಪೇನು, ಸ್ಪಾಂಡಿಕ್ಸು, ಸ್ಲಿಪಿಕ್ಸು, ನೀ ಪೇನು, ಓಕೆ. ಆಮೇಲೆ ಮಂಡಿ ನೋವು, ನಳ ನೋವು ಎಲ್ಲ ಮಾಡ್ತೀವಿ. ಒಟ್ಟಿನಲ್ಲಿ ಬೋನಿಗೆ ಸಂಬಂಧಪಟ್ಟಂಥ ಯಾವುದೇ ಇದ್ರೂ ಕೂಡ ಎಲ್ಲ ಮಾಡ್ತೀವಿ. ನಮ್ಮ ಕೈಲಿ ಏನೈತೆ ಅದು ಆಗೈತೆ ಅಂದರೆ ಆಗಕ್ಕಿಲ್ಲ, ಆಗಲ್ಲ. ಕಳಿಸ್ಬಿಡ್ತೀವಿ. ಇಲ್ಲ ಸರ್ ಇದು ಆಗಕ್ಕಿಲ್ಲ, ಅಷ್ಟು ಡಾಕ್ಟರ್ ತೋರಿಸ್ಬಿಡಿ ಅಂತ ನಮ್ಮ ಕೈಲಿ ಆದರೂ ನಾವು ಹೇಳಕ್ಕೆ ತಕ್ಕಂತೆ ಮಾಡಿ ಕಳಿಸ್ತಾ ಇರ್ತೀವಿ. ಓಕೆ. ಯಾವುದನ್ನು ಕೂಡ ಅಥವಾ ಆಗುತ್ತೆ ಅಂತ ಕರ್ಕೊಳ್ಳೋದು ಮಾಡೋದು ಅರ್ಧಂಬರ್ಧ ಆದಮೇಲೆ ಆ ಥರ ಆ ಥರ ಅಂತೂ ಭಾರತ್ ಬೋನ್ಸೆಂಟ್ರಲ್ಲಿ ಆ ಥರ ಟ್ರೀಟ್ಮೆಂಟ್ ಇಲ್ಲ. ಓಕೆ. ಇದನ್ನು ಮತ್ತೆ ಫಸ್ಟೇ ಹೇಳ್ಬಿಡ್ತೀವಿ ನಾವು. ಓಕೆ. ನೋಡ್ಬಿಟ್ಟು ಹೇಳ್ಬಿಡ್ತೀವಿ ನಾವು. ಆಗತ್ತೆ ಅನ್ನೋದಿದ್ರೆ ಬಂದರು ಇರೋ ಓಕೆ. ಮತ್ತೆ ಮಾತು ಹೇಳ್ತೀವಿ ಅವ್ರಿಗೆ. ಮಸಲ್ಸ್ ಲಾಕ್ ಆಗಿದೆ, ವೀಕ್ ಆಗಿದೆ, ಅವ್ರಿಗೆ ಶಕ್ತಿ ಇಲ್ಲ, ನೀವು ಮಾತ್ರೆ ತಗೊಂಡು ಪವರ್ ಇರೋ ಗಂಟ ಪುನಃ ಮಾಮೂಲಿ ಇದೆ ಆ್ಯಕ್ಚುಲಿ. ಮತ್ತು ಬಂದಿದ್ದೀರಾ, ಆಯಿಲ್ ಕೊಡ್ತೀವಿ, ಮಸಾಜ್ ಮಾಡ್ಕೋಬೇಕು, ಫುಡ್ ತಿನ್ನಬೇಕು, ಲೇಹ ಅದು ಓಕೆ. ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು. ಇದು ಅರ್ಜೆಂಟ್ ಮಾಡಬಾರ್ದು, ನಿಧಾನ. ಓಕೆ. ಇದು ಯಾಕೆಂದರೆ ಅದರಲ್ಲೂ ಏಜ್ ತುಂಬ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಕ್ಯೂರ್ ಆಗುತ್ತೆ, ಆಗಲೇಬೇಕಲ್ಲ, ಆಗಲೇಬೇಕು ದೇವ್ರ ದಯೆಯಿಂದ ಆಗಲೇಬೇಕು. ಆ ಥರ. ಸರ್ ಎಷ್ಟು ವರ್ಷದ ಜರ್ನಿ ಇರ್ಬೋದು ಸರ್? ನಮ್ಮದು ತಂದೆಯಿಂದ ಒಂದು 160 ವರ್ಷದಿಂದ 160 ವರ್ಷ. ಓಕೆ. ಈಗ 160 ವರ್ಷದಲ್ಲಿ ನೀವು ಈ ಸೆಲೆಬ್ರಿಟಿಗಳು ಕೆಲವರು ದೊಡ್ಡ ಒಂದು ಸಿನಿಮಾ ಸ್ಟಾರ್ ಆಗ್ಬೋದು. ಮಾಡಿದ್ವಿ ಸರ್. ಓಕೆ. ಅವ್ರ ಫ್ಯಾಮಿಲಿ ಮಾಡಿದ್ವಿ. ಪುನೀತ್ ಕುಮಾರ್ ತಂದೆ ಅವ್ರಿಗೆ, ಆಮೇಲೆ ಪುನೀತ್ ಕುಮಾರ್ ಅಪ್ರೋಸ್ ಅವ್ರಿಗೆ ಅಣ್ಣ ಮಾಡಿ ಮಾಡಿ ಗಂಡು ಕೊಡ್ಸ್ಕೊಂಡು ಕಟ್ಟಿದ್ವಿ. ಹಾಂ. ಕೈ ಕೂಡ ಸ್ಲಿಪ್ ಆಗ್ಬಿಟ್ಟು ಕಳ್ಕೊಂಡ್ಬಿಟ್ಟಿದ್ವಿ. ಅವ್ರಿಗೆ ನಾವೇ ಮಾಡೋದು. ಓಕೆ. ಹಂಗಾಗಿ ಹೊರಗಂಟೆ ಯಾರಿಗೂ ಮುಡ್ಸಕ್ಕೆ ಕೊಟ್ಟಿದ್ವಿ ನಾವು. ಓಕೆ. ನಮ್ಮ ತಂದೆ ಹೇಳ್ತಾ ಇದ್ರು ಮೈಸೂರಲ್ಲಿ ಒಬ್ಬರು ಈ ಥರ ಜೊತೆಯವ್ರು ಹೇಳೋದು ಹೇಳ್ಬಿಟ್ಟು ನಾವು ಮಾಡ್ತಿದ್ದೀವಿ. ಆ ಥರ. ಓಕೆ. ಸರ್ ನೀವು ಈಗ ಜನಗಳು ಬರ್ತಾರೆ ಈ ಥರ ಟ್ರೀಟ್ಮೆಂಟ್ ತೊಗೊಂಡಾಗ ನೀವು ಯಾವುದು ಇಂಜೆಕ್ಷನ್ ಮೆಡಿಸನ್ ಆಗಲಿ ಅಥವಾ ಸರ್ ಅದಕ್ಕೆ ಆಪೋಸಿಟ್ ಸರ್. Opposite. ಮೆಡಿಸಿನ್ ಆಪೋಸಿಟ್. ಅಪೋಸಿಟು ನಾನು ನ್ಯಾಚುರಲ್ ಟ್ರೀಟ್ಮೆಂಟ್ ನ್ಯಾಚುರಲ್ ಆಯುರ್ವೇದಿಕ್ಕಲ್ಲೇ ಪ್ರತಿಯೊಂದೂ? ಗಿಡಮೂಲಿಕೆಗಳೇ ಮಾಡೋದು ನಾವು. ಓಕೆ. ಏಕೆ ಅಂತಂದರೆ ಆಯಿಲ್ ಕೂಡ ನೀವೇ ಪ್ರಿಪೇರ್ ಮಾಡಬೇಕು ಹಾಗಾದರೆ? ಆಯಿಲ್, ಮೆಡಿಸಿನ್, ಲೇಹ ನೋಡಿ, ಲೇಹ. ಓಕೆ. ಬೋನ್ಗೆ ಇದು ಶಕ್ತಿಗೆ ಲೇಹ ಐತಲ್ಲ, ಇದು ಈ ಲೇಹ ಐತಲ್ಲ, ಓಕೆ. ಇಟ್ಕೊಳ್ಳೋದು. ಮಸಲ್ಸ್ ವೀಕ್ ಇರ್ತದೆ, ಓಕೆ. ನಡದಲ್ಲಿ ಕ್ಯಾಲ್ಸಿಯಂ ಇರಕ್ಕಿಲ್ಲ, ಓಕೆ. ಅದು ಮಾತ್ರೆ ಕೊಡ್ತಾರೆ, ನಾವು ಲೇಹ ಕೊಡ್ತೀವಿ. ಆ ಥರ ಅದ್ಬಿಟ್ಟು ನಾವು ಆಯಿಲ್ ಕೊಡ್ತೀವಿ. ಆಯಿಲ್ಲು. ಓಕೆ. ಈ ಥರ ಆಯಿಲ್ ಕೊಡ್ತೀವಿ. ಜಾಯಿಂಟ್ ಪೇಯ್ನು ಎಲ್ಲ ಪೇನ್ಗೆಲ್ಲ ಅದು ಆಯಿಲ್ ಕೊಡ್ತೀವಿ ನಾವು. ಆಯಿಲ್ ಕೊಡ್ತೀರಾ? ಸೊ ಯಾವುದೇ ಇಂಜೆಕ್ಷನ್ ಮೆಡಿಸಿನ್ಸ್ ಆಗಲಿ ಅದರದ್ದು ಎಲ್ಲದು ಕೂಡ ಅಪೋಸು. ಓಕೆ. ನೋಡ್ತಾ ಇರ್ಬೋದು, ಇವತ್ತು ನಾನು ಬಂದಿದ್ದು ತುಂಬ ಒಂದು ಖುಷಿ ಆಯಿತು. ಯಾಕೆಂದರೆ ಎಷ್ಟೋ ಕಡೆ ನಮಗೆ ಟೈಮ್ ಸಿಗಲ್ಲ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ, ಹೀಗಾಗಿ ಸೊ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು. ಬಟ್ ಪ್ರತಿಯೊಂದನ್ನು ಕೂಡ ಅವರು ಏನು ಜಾಯಿಂಟ್ ಪೇನ್ ಆಗ್ಬೋದು, ಕತ್ತಿರಿಸಿ ಈಗ ಕೈ ಬಿಡೋಣ ಬಿಡಿ, ಈ ಕಡೆ ಸಿಕ್ಕತ್ತು. ಇವಾಗ ಅವಾಗ ಮಸಾಜ್ ಮಾಡೋಲ್ಲ ಹೆಂಗೆ ಕಾಣ್ತೀವಿ ನಿಮಗೆ, ಪರವಾಗಿಲ್ಲ ಅಂತಾರೆ, ಹಂಗೆ ಐತಾ ಒಂಚೂರು ಪರವಾಗಿಲ್ಲ ಅಂತಿದೆ, ಒಳ್ಳೇದು ಮಾಡ್ತೇನೆ. ಈ ಥರ ಮಸಾಜ್ ಮಾಡಿ ಸರ್ ಮನೇಲಿ, ಇದರ ಎಣ್ಣೆ ಮಾಡಿ ಕೊಡ್ತೀನಿ, ನೇಹ ಕೊಡ್ತೀನಿ, ಕಂಟಿನ್ಯೂ ಮಾಡಿ ಅವಾಗ ಬರ್ತೀನಿ. ಓಕೆ. ನೋಡ್ತಾ ಇರ್ಬೋದು ಚಲ ಬಿಡಿ, ಬನ್ನಿ. ಪ್ರತಿಯೊಂದು ಅವರೇ ಕೂಡ ಇಲ್ಲೇ ಆಯಿಲ್ ಕೊಟ್ಟು ಅದರಲ್ಲೇ ಮಸಾಜ್ ಮಾಡಿ ಈ ಥರ ಮಾಡ್ಕೊಳ್ಳಿ, ನಿಮಗೆ ಅದು ನೀವೇ ಮನೇಲಿ ಮಾಡ್ಕೋಬೋದು. ನೋಡಿ ಕೆಲವ್ರು ಹೇಳ್ತಾರೆ, ಏನಂತಾರೆ ಅಂದರೆ ವಾರಕ್ಕೊಂದು ಸತಿನೋ 2 ಸತಿನೋ ಬನ್ನಿ ನಮ್ಮಲ್ಲೇ ಮಸಾಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದು ದುಡ್ಡು ಮಾಡ್ತಕ್ಕಂಥವ್ರು ಮಾಡೋ ಕೆಲಸ. ಈಗ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಸರ್ ಇಲ್ಲ ಮನೆಗೆ ನಿಮಗೆ ಎಣ್ಣೆ ಕೊಡ್ತೀವಿ, ಸೊ ನೀವು ಅಲ್ಲೇ ತೊಗೊಂಡೋಗಿ ನೀವೇ ಮನೇಲಿ ಮಸಾಜ್ ಮಾಡಿ ಅಂತೇಳಿ ಹೇಳಿದ್ರು. ಇದು ಒಂದು ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಯಾಕೆ ಅಂತಂದರೆ ನಮ್ಮಲ್ಲಿ ಎಷ್ಟೋ ಕಡೆ ಇವತ್ತಿನ ಇಂಜೆಕ್ಷನ್ ಮೆಡಿಷನ್ಗಳಿಗೆ ಕಂಪೇರ್ ಮಾಡಿದ್ರೆ ಇಷ್ಟಾಗಿದೆ ಅಂದರೆ ಅವ್ರು ಅಷ್ಟು ಹೇಳಲ್ಲ, ಅದಕ್ಕಿಂತ ಎಕ್ಸ್ಟ್ರಾ ಹೇಳ್ತಾರೆ.
ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ, ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಬಟ್ ಇಲ್ಲಿ ಮುಜಾಮುಲ್ ಸರ್ ನಿಜ ನಮಗೆ ತುಂಬ ಖುಷಿ ಆಗ್ತಿದೆ. ಅಷ್ಟಲ್ಲೂ ಇಲ್ಲಿ ಬರ್ತಕ್ಕಂಥದ್ರಲ್ಲಿ ಯಾವ ಜನ ಜಾಸ್ತಿ ಅಂದರೆ ರೈತರುಗಳು ಬರೋದಾ ಅಥವಾ ಸಣ್ಣ ಪುಣ್ಣ ಕೂಲಿ ಕೆಲಸ ಅದೆಲ್ಲ ಮಾಡ್ತಾರೆ. ಓಕೆ, ಅವರು ಬರ್ತಾರೆ, ಬೆಳ್ಳಂಗಿ ಮಾರೋರು ಬರ್ತಾರೆ, ತಳ್ಳಗರಿ ವ್ಯಾಪಾರ ಮಾಡ್ತಾರೆ, ಅವರು ಬರ್ತಾರೆ, ಮೂಟೆ ಅವರು ಬರ್ತಾರೆ, ಹಳ್ಳಿ ಪಳ್ಳಿ ಜನ ರೈತರು ಬರ್ತಾರೆ, ಎಲ್ಲ ಬರ್ತಾರೆ ಸರ್. ಓಕೆ, ಯಾಕೆ ಅಂತಂದರೆ ಇವತ್ತಿನ ಲೆಕ್ಕಾಚಾರಕ್ಕೆ ಹೋದಾಗ ಕೆಲವರು ಬರ್ತಾರೆ ಸರ್. ಜನ ಯಾರು ಇರುವಂತಲ್ಲ, ಹಾಂ ಜನ ಕೆಲಸ ಚೆನ್ನಾಗಿದೆ ಹುಡುಕೋ ಬರ್ಬೇಕು ಸರ್. ಆ ಥರ ಸಣ್ಣ ಕುತ್ಕೊಳ್ಳಿ, ಜನ ಒಳ್ಳೇದು ಮಾಡ್ತಾರೆ ಹುಡುಕೋ ಬರ್ಬೇಕು. ಮೈ ಮುಟ್ರೆ ನೋವು ಮೈ ಅಂತೀವಲ್ಲ, ಹಾಂ ಆ ಥರ ಕೆಲಸ ಹಂಗೆ. ಯಾಕೆಂದರೆ ಈಗ ಹತ್ತತ್ರ 100 ವರ್ಷ ದಾಟಿ ನೀವು ಬಂದಮೇಲೆ ಈ ಜರ್ನಿಯಲ್ಲಿ ಆಲ್ಮೋಸ್ಟ್ ಅಲ್ಲೂ 90% ಎಲ್ಲ ಹಳ್ಳಿ ಜನನೇ ಜಾಸ್ತಿ. ಜಾಸ್ತಿ ಬರ್ತಾರೆ. ಹಳ್ಳಿ ಜನ, ಕೂಲಿ ಮಾಡೋರು, ವ್ಯವಸಾಯ. ಕೇರಳದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ, ಸಾಂಗ್ಲಿಯಿಂದ ಆ ಕಡೆ ಈ ಕಡೆ, ಹಾಸನ, ಹುಬ್ಬಳ್ಳಿ, ದಾವಣಗೆರೆ, ಕೇರಳ, ತಮಿಳುನಾಡು ಆ ಕಡೆನೆಲ್ಲ ಬರ್ತಾರೆ. ಮಂಡ್ಯ, ಮದ್ದೂರು, ರಾಮನಗರ, ಚನ್ನಪಟ್ಟಣ, ಇದು ನಂಜನಗೂಡು, ಕೋಟೆ, ಎಸ್ ಡಿ ಕೋಟೆ ಇದೆಲ್ಲ ಬರ್ತಾರೆ. ಓಕೆ ಸರ್, ಈಗ ಅಷ್ಟು ದೂರದಿಂದ ಬರೋರು ಅಕಸ್ಮಾತ್ ಇಲ್ಲೇನೋ ಉಳ್ಕೊಳ್ಳೋಂಥ ಪರಿಸ್ಥಿತಿ ಕಂಡುಬಿಟ್ರೆ ಸರ್ ಆ ಥರ ರೂಮ್ ಗೀಮ್ ತೊಗೊಂಡು ಇರ್ತಾರೆ ಲಾಡ್ಜ್, ಓಕೆ, ಹೋಟ್ಲಲ್ಲಿ ಇರ್ತಾರೆ ಅವರು. ರೂಮ್ ತೊಗೊಂಡು ಆಲ್ಟ್ ಹಾಕಿ ಮನ್ಸಿಗೆ ಲೇಟ್ ಆಗ್ಬಿಟ್ರೆ ಬೆಳಗ್ಗೆ 8 ರಾತ್ರಿ 9 ಗಂಟೆ ಗಂಟೆ ಆಗ್ತೀವಿ ನಾವು. 8:30ಯಿಂದ 9 ಗಂಟೆ. 9 ಗಂಟೆ ಗಂಟೆ ಎಲ್ಲೋ ಹೋಗಿಲ್ಲ. ಓಕೆ, ಎಲ್ಲ ಪೇಷಂಟ್ ಬೇಕಾದ್ರೆ ಅಟೆಂಡ್ ಮಾಡ್ಕೊತೀವಿ. ಆ ಥರ ಜನ ಪೇಷಂಟ್ ಕುಲ್ಸಂಗಿಲ್ಲ, ಚೆಕ್ ಚೆನ್ನಾಗಿ ಮಾಡ್ಕೊತೀವಿ. ಓಕೆ, ಯಾರನ್ನೂ ಏನು ವೆಯ್ಟ್ ಮಾಡಿ ಆ ಥರ ಎಲ್ಲ ಏನು? ಅಪಾಯಿಂಟ್ಮೆಂಟ್ ಡೈರೆಕ್ಟ್ ಬರ್ಬೋದು. ಓಕೆ ಸರ್, ಇವಾಗ ಇದಕ್ಕೆಲ್ಲ ಚಾರ್ಜಸ್ ಯಾವ ಥರ ಮಾಡ್ತೀರಾ? ಏನಂದರೆ ಕೇಸ್ ಹೆಂಗಿದ್ರೆ ನೋಡ್ಬೋದು ಮಾಡೋದು. ಓಕೆ, ಒಬ್ಬ ಬ್ಯಾಕ್ ಪೇನ್ ಸ್ಪಾಂಡಿಸ್ ಸಿಗ್ತೀವಿ, ಅವ್ರಿಗೆಲ್ಲ ನೋಡ್ಬೇಕು. ನೋಡೋಗಂಟ ನಾವು ಏನು ಹೇಳೋಕ್ಕಾಗಿಲ್ಲ. ಓಕೆ, ಅವರು ಕುಡಿದ್ರೆ 250, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ. ನೋಡಿ ಇವಾಗ ಬಂದರು ಇವರು ಇದು ಕೆಲಸನೇ ಬೇರೆ, ಮೆಡಿಸಿನ್ ದುಡ್ಡು ತಗೊಳ್ಳೋದು. ಓಕೆ, ಆಯಿಲ್ 500 ರೂಪೀಸ್ ಆಯಿಲ್ ಅದು. ಓಕೆ, ಈಗ ಲೇಹ ಕೊಟ್ಟಿರೋದು 308 ರೂಪಾಯಿ ಲೇಹ ಅದು. ಓಕೆ, ಬೆಳಗ್ಗೆ 10 ರಾತ್ರಿ 10 ತಗೊಳ್ಳೋದು. ಓಕೆ, ಅಷ್ಟೇ. ಅದು ಏನಿದೆಯೋ ಮೆಡಿಸಿನ್ ಚಾರ್ಜ್ ಮಾತ್ರ ತಗೋತೀವಿ ಅಷ್ಟೇ. ಅಷ್ಟು ತೊಗೊಳ್ತೀರಾ? ಓಕೆ, ಕೆಲಸ ಹೆಂಗಿರುತ್ತೆ ನೋಡ್ಬಿಟ್ಟು ತಗೋತೀವಿ ಆ ಥರ. ಅಥವಾ ಮುಂಚಿನನೇ ಎಲ್ಲರ ಥರ ಬರೋದಕ್ಕೆ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಆ ಥರ ಎಲ್ಲ ಏನಿಲ್ಲ? ಏನಿಲ್ಲ ಸರ್. ಎಷ್ಟೇ ಜನ ಬಂದರೂ ಮತ್ತೆ 3 ಗಂಟೆ ರಾತ್ರಿ ಆಗಲಿ ಜನ ಬಂದರೂ ಬಂದು ಅಟೆಂಡ್ ಮಾಡ್ತೀವಿ ನಾವು. ಅಟೆಂಡ್ ನೋಡಿದ ಮಾಡಿ. ಬರೋದಲ್ವಾ? ಹೌದು, ಮನಸ್ಸಿನ ಅವ್ರದ್ದು ಒಳ್ಳೇದು ಮಾಡಪ್ಪ ಅಂತ ಜೀವನ ಆಶೀರ್ವಾದ ಕೊಡ್ತಾರೆ ನಮಗೆ. ಅದೇ ಇಂಪಾರ್ಟೆಂಟ್ ಅಲ್ವಾ? ದುಡ್ಡು ಮುಖ್ಯ ಅಲ್ಲ, ಹೌದು, ಅದು ಮುಖ್ಯ ನಮಗೆ. ಆ ಟೈಮಲ್ಲಿ ಬಂದು ಸಡನ್ನಾಗಿ ಅಟೆಂಡ್ ಮಾಡಿದ್ರೆ ಅವ್ರ ಮನಸ್ಸಲ್ಲಿ ಬಿಡಪ್ಪ ಬಂದು ಅಟೆಂಡ್ ಮಾಡೋದು ಡಾಕ್ಟ್ರು, ಬಿಡಪ್ಪ 100 ವರ್ಷ ವಯಸ್ಸು ಆರೋಗ್ಯ ಆಯಿಸ್ಕೊಳ್ಳಿ ಅಂತಾರೆ. ಆ ಥರ ಆ ಥರ ಅದು ನಾವು ಕೈ ಗುಣ ದೇವ್ರು ಕೊಟ್ಟವ್ರೆ. ನಮ್ಮ ಮೈಸೂರು ಚಾಮುಂಡಿ ತಾಯಿ ಆಶೀರ್ವಾದ ಐತೆ, ಜನದ ಪೇಷಂಟ್ ಆಶೀರ್ವಾದ ಐತೆ. ನಮ್ಮ ಪೇಷಂಟ್ ದೇವ್ರ ಥರ ನಿಮಗೆ. ದೇವ್ರು ಏನು ಸೇವೆ ಮಾಡ್ತೀವಿ ನಾವು, ಆ ಥರ ಪೇಷಂಟ್ಗೆ ಆ ಥರ ಸೇವೆ ಮಾಡೋಣ ನಾವು. ನಮ್ಮ ಕೂತಿರೋ ನಾವು ಸೇವೆ ಮಾಡೋಕ್ಕೆ ಅಷ್ಟು ದೇವ್ರದಿಂದ ಬರ್ತಾರೆ. ಪೇಷಂಟ್ ಒಳ್ಳೇದು ಮಾಡ್ತಾ ಇರ್ತೀವಿ. ನಮ್ಮ ಹೆಸರು ಬೆಳೀತಾ ಇರಬೇಕು. ಅಕ್ಕಪಕ್ಕ ಹಳ್ಳಿಯಲ್ಲಿ ಎಲ್ಲ ಜನ ಬರ್ತಾರೆ, ಮಾಡಿಸ್ಕೊಂಡು ಒಳ್ಳೇದಾಗ್ತಿರುತ್ತೆ. ಅವರೇ ಬಂದು ಹೇಳ್ಕೊಡಿದ್ದಾರೆ ಒಳ್ಳೇದಾಗಿದ್ದರೆ ಪರವಾಗಿಲ್ಲ. ಇಲ್ಲ, ಈಗ ನಾನು ಬಂದಾಗಲೇ ಬೆಂಗಳೂರಿಂದ ಮೇಡಮ್ ಬಂದಿರಲ್ಲ, ಮೆಂಡಿ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಫಸ್ಟೇ ಮಾಡ್ಬೋದು. ಅವರು ಇದ್ರಲ್ಲಿ ನೋಡ್ಕೊಂಡು ಬಂದಿದ್ದವರು, ಯೂಟ್ಯೂಬಲ್ಲಿ ನೋಡ್ಕೊಂಡು, ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದು ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಪರವಾಗಿಲ್ಲ. ಅವ್ರು ಫಸ್ಟ್ ದಿನ ಗಾಬರಿ ಆಗ್ಬಿಟ್ಟಿದ್ರು, ಏನು ಹೆಂಗೆ ಆ ಥರ ಅಂತ. ಮಾರನೇ ದಿವಸ ಬಂದರೆ 3 ದಿವಸಕ್ಕೆ ಬರೋಕ್ಕೆ ಹಿಡಿದೆ. ಬಂದರು ಇವಾಗ ದೇವ್ರದಿಂದ ಪರವಾಗಿಲ್ಲ, ನನ್ನ ಮಗನ ಕೈಯಲ್ಲಿ ನಾನು ಹೇಳ್ಬಿಟ್ಟು ಇದು ಮಾಡಿಸ್ತೀನಿ, ಆ ಥರ ಫಸ್ಟ್ ಮಾಡಿಸಿ ಇದು ಮಾಡಿಸ್ತೀನಿ ಅಂತ ಹೇಳಿದ್ರು ಪಾಪ. ಆ ಥರ ಸರ್. 20 ವರ್ಷದ ನೋವು, 20 ವರ್ಷದ ಹೊಂಟೋಗ್ಬಿಟ್ಟು ಹಳೆ ನೋವು ಹಂಗೆ. ಇವಾಗ ನಮಗಿರೋದು ಅದೇ ಥರ 15 ವರ್ಷದ ಹಳೆ ನೋವು. ಅದು ಕ್ಲಿಯರ್ ಆಗಿಬಿಟ್ರೆ ಎಣ್ಣೆ ಕುಡಿದೆ ಇನ್ನೂ ಒಂದು ದೊಡ್ಡ ಲೆವೆಲಲ್ಲಿ ಒಂದು ನಿಜ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ನನ್ನ ಚಾನಲಲ್ಲಿ ಹಾಕೋದು ನಾನು ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವೀಡಿಯೋಗಳೇ. ಅದರಲ್ಲೂ ಇದನ್ನು ಭಾಳ ಜನ ಬರ್ತಾರೆ ಸರ್. ಪಾಪ ರೈತರು ಅಂದರೆ ಪಾಪ ಕೆಲಸ ಮಾಡೋದು, ಮಣ್ಣು ಬಗ್ಗಿ ಮಾಡ್ತಾರೆ, ಮಣ್ಣು ಎತ್ತಾರೆ, ಅದು ಮಾಡ್ತಾರೆ. ಒಂದು ಬ್ಯಾಕ್ ಪೇನು, ನೊಣಾನು, ಮಣ್ಣಿನೋ, ವಾಯನೋ ಅದೆಲ್ಲ ಇರ್ತಾರೆ. ಅವೆಲ್ಲ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ದೇವ್ರದಿಂದ. ಆ ಥರ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಅಣ್ಣ, ಮೊದಲಿಗೆ ನಮಸ್ತೆ. ನಮ್ಮ ಹೆಸರು ಲೋಕೇಶ್ ಅಂತ. ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್, ಅಂದರೆ ದನಗಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದು ಫಸ್ಟ್ ಟೈಮು. ನಮ್ಮ ರೈತರುಗಳು ಎಷ್ಟೋ ಕಡೆ ಹೋದಾಗ ಅವರು ಕೇಳ್ತಾ ಇರ್ತಾರೆ ನನ್ನನ್ನು, ಅಣ್ಣ ಈ ಥರ ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ಎಲ್ಲರೂ ಮನೆಗೂ ನಾವು ಹೋಗ್ತಾ ಇರ್ತೀವಲ್ಲ ಅವಾಗ. ಸೊ ನೀವು ಯಾವ ಕಡೆಯವರು, ಯಾವ ಊರವರು, ಇಲ್ಲಿಗೆ ಹೇಗೆ ಬಂದ್ರಿ? ಇದು ಚಾಮರಾಜನಗರ. ಇಲ್ಲಿ ಮೈಸೂರು ವರ್ಕ್ ಮಾಡ್ತಾ ಇರೋದು. ಹಾಂ, ಇವ್ರದ್ದು ಮೈಸೂರಲ್ಲಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದೆ. ನಮ್ಮ ರಿಲೇಟಿವ್ ಒಬ್ಬರು ಬಂದು ತೋರಿಸ್ಕೊಂಡು ಹೋಗಿದ್ರು. ಅವ್ರಿಗೆ ಆ ಥರ ಕೋಲ್ಡ್ ಪೇಯ್ನ್ ಒಬ್ಬಟ್ಟು ಎತ್ತಕ್ಕಾಗ್ತಿರ್ಲಿಲ್ಲ, ಆ ಥರ ಹೇಳಿದ್ರು ಅವರು. ನಾವೊಂದ್ಸಲ ಭೇಟಿ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಓಕೆ. ಈಗ ಅಂದರೆ ಬೇರೆಯವರು ನಿಮ್ಮ ರಿಲೇಷನಲ್ಲಿ ಅವರು ಪಾಸಿಟಿವ್ ಆನ್ಸರ್ ಕೊಟ್ಟಿದ್ದಾರೆ? ಪಾಸಿಟಿವ್ ಆನ್ಸರ್ ಕೊಟ್ಟರು. ಅವ್ರಿಗೆ
ಒಂದು ಚಂಪ್ ನೀರನ್ನ ಎತ್ಕೊಳಕ್ ಆಗ್ತಾ ಇರಲ್ಲ ಅವ್ರಿಗೆ, ಅಷ್ಟೊಂದು ಪೇನ್ ಆಗ್ತಾ ಇತ್ತು ಅಂತ ಹೇಳಿದ್ರು. ಓಕೆ. ಅದು ಇವ್ರು ನಮ್ಮ ತರಕಾರಿ ಏನಾಗಿದೆ ಅಂದ್ರೆ ಬೋನ್ಸ್ ಪ್ರಾಬ್ಲಮ್ ಮತ್ತೆ ನರಗಳು ಹಿಡ್ಕೊಳ್ಳೋದು. ನಾನು ಸುಮಾರು ಹಾಸ್ಪಿಟಲ್ಗಳೆಲ್ಲ ಹೋಗಿ ತೋರಿಸ್ದಾಗ್ಲೂ ಆ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ದಿನ ಅಷ್ಟೇ ಅದು ಆಗ್ತಾ ಇತ್ತು. ಅದಾದ್ಮೇಲೆ ಮತ್ತೆ ಅದೇ ತರ ಪೈನ್ ಅಂತ ಹೇಳ್ತಾ ಇದ್ರು. ಇದು ವಿತೌಟ್ ಟ್ರೀಟ್ಮೆಂಟ್, ಇದು ವಿತೌಟ್ ಮೆಡಿಸಿನ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೆ ಸರ್. ಅದಕ್ಕೋಸ್ಕರ ನೀವು ಬಂದಿದ್ದೀರಾ. ಓಕೆ, ಬಟ್ ನಿಮ್ಮ ರಿಲೇಷನಲ್ಲಿ ಹೇಳಿರೋದ್ರಿಂದ ನಿಮ್ಗೊಂದು ಧೈರ್ಯ ಜಾಸ್ತಿ ಇದೆ, ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ, ಪಾಸಿಟಿವ್ ರಿಸಲ್ಟ್ ಇದೆ. ಆಮೇಲೆ ಜೊತೆಗೆ ನೀವಿಲ್ಲೇ ಮೈಸೂರಲ್ಲಿ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಹೇಳಿರ್ತಾರೆ ಸಾಮಾನ್ಯವಾಗಿ. ಯಾಕೆಂದರೆ ಬೇರೆಯವರು ಒಂದು ಪಕ್ಷ ಸುಳ್ಳು ಹೇಳ್ಬೋದು ಏನೋ ಗೊತ್ತಿಲ್ಲ, 99% ಪೈಲ್ವಾನ್ರು ಸುಳ್ಳು ಹೇಳಲ್ಲ. ನಾನು ಹುಬ್ಳಿ ಆ ಕಡೆ ಹೋಗ್ತೀನಲ್ಲ, ಕೆಲವು ಕಡೆ ಹೊರಗಡೆ ಹೋದಾಗ ಜನ ಹೇಳಿರ್ತಾರೆ ಪೈಲ್ವಾನ್ರ ಬಾಯಲ್ಲಿ ಯಾವತ್ತೂ ಸುಳ್ಳು ಬರಲ್ವಂತ. ನಾನು ಸುಮಾರು ಸತಿ ಕೇಳಿದ್ದೀನಿ. ಅದನ್ನು ನನಗೆ ಇನ್ನೊಂದು ಸತಿ ರಿಪೀಟ್ ಆಗಿದ್ದು ಬೇಬಿ ಜಾತ್ರೆಗೆ ಹೋದಾಗ, ಅಲ್ಲಿ ನಡೀತಾ ಕುಸ್ತಿಲಿ ಸರ್, ಬೇಬಿ ಬೆಟ್ಟದ ಜಾತ್ರೆ. ಆ ಜಾತ್ರೆ ಒಳಗಡೆ ಆ ಮಾತನ್ನ ಹೇಳಿದ್ರು, ಇಲ್ಲ ಪೈಲ್ವಾನ್ರ ಬಾಯಲ್ಲಿ ಯಾವತ್ತೂ ಸುಳ್ಳು ಬರಲ್ಲ, ಅದು ಕರೆಕ್ಟಾಗಿರುತ್ತೆ. ಅದಕ್ಕೋಸ್ಕರ ಸರ್ ಒಟ್ಟಲ್ಲಿ ತುಂಬ ಖುಷಿ ಆಯಿತಾ? ಓಕೆ, ಥ್ಯಾಂಕ್ ಯು ಸರ್. ಅದಾದಮೇಲೆ ಇವಾಗ ಆಲ್ಮೋಸ್ಟ್ ಅಲ್ಲೂ ಎಲ್ಲ ರೈತರುಗಳು ಹೊರಗಡೆಯಿಂದ ಬರ್ತಾರೆ. ಇಲ್ಲಿಗೆ ಬರಬೇಕು ಅಂದರೆ ಅಡ್ರೆಸ್ಸು ಅಥವಾ ಫೋನ್ ನಂಬರು? ಅಗ್ರಹಾರ ಸರ್ಕಲ್, ಸಂತೋಷ್ ಹೋಟ್ಲು ಆಪೋಸಿಟ್. ಅಗ್ರಹಾರ ಸರ್ಕಲ್ MG ರೋಡ್, ಸಂತೋಷ್ ಹೋಟ್ಲು ಆಪೋಸಿಟ್. MG ರೋಡ್ ಅಂದ್ರೆ ಬೆಂಗಳೂರು ತಿಳ್ಕೊಬಿಡ್ಬೋದು ಜನ. ಅಗ್ರಹಾರ ಸರ್ಕಲ್ ಮೈಸೂರಲ್ಲಿ ಅಗ್ರಹಾರ ಸರ್ಕಲ್ ಇದೆ. MG ರೋಡ್ ಅಂದ್ರೆ ಜೇಸ್ ಹಾಸ್ಪಿಟಲ್ ರೋಡ್ ಅದು. ಓಕೆ, MG ರೋಡ್ ಅಂತೀವಿ. ಹಾಂ, ಓಕೆ ಓಕೆ. ಸಂತೋಷ್ ಹೋಟ್ಲು ಆಪೋಸಿಟ್ ಅಷ್ಟೇ, ಅಪೋಸಿಟ್. ಓಕೆ ಸರ್, ಫೋನ್ ನಂಬರು? 9900684944. ಓಕೆ, ಒಂದು ನಂಬರ್ 988. ಅದು 988 8800 684944. ಓಕೆ, 98806911187. 3 ನಂಬರ್ ಆನಲ್ಲಿದೆ, 2 ನಂಬರು. ಬೆಳಗ್ಗೆ ನಾನು ಮಾಡಿದ್ದು 9900684944ಗೆ ಮಾಡಿದ್ದೆ. ನೀವೇ ಪಾಪ ಮಲಗಿದ್ರಿ ಅನ್ಸುತ್ತೆ, ಪಾಪ ಫೋನ್ ಎತ್ತಿದ್ರಿ ಬೆಳಗ್ಗೆನೆ. ಅದೇ ಪೇಷಂಟ್ ನೋಡ್ಬಿಟ್ಟು ಫೋಟೋ ಕಟ್ಕೊಂಡ್ಬಿಟ್ಟು. ಓಕೆ, ತೋಟಕ್ಕೆ ಹೋಗಿದ್ದಾರೆ. ಓ ಹಂಗೆ ನೋಡ್ತಾ ಇರ್ಬೋದು. ಅವರು ಯಾವಾಗ ಫೋನ್ ಮಾಡಿದ್ರು ಹೇಳ್ತಾರೆ. ಅವರ ಅಡ್ರೆಸ್ಸು ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ಸೊ ಯಾರಿಗೆ ಬರಬೇಕು ಅಂತಂದರು ಅವರ ಒಂದು ಇದು ಕೂಡ, ನಿಮ್ಮದು ಪೇಜ್ ಇದೆಯಲ್ವ ಸರ್ ಇನ್ಸ್ಟಾಗ್ರಾಮ್? ನಿಮ್ಮದೇ ಭಾರತ್ ಭವನ್ ಸೆಂಟರ್ ಅಂತ ಹಾಕಿದ್ರೆ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು. ತಿನ್ಬಿಟ್ಟು ಅದ್ರ ಮೇಲೆ ಹಾಲು ಕುಡಿ. ಅದೇ ನಾನು ಹೋಗ್ತಾ ಇರ್ತೀನಲ್ಲ ಅಲ್ಲೇ, ಅಲ್ಲಿ ನೋಡಿದಾಗ್ಲೇ ನಾನು ಇದನ್ನು ಒಂದು ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು ತುಂಬ ದಿನಗಳು. ಇದು ನನಗೆ ಪ್ರಾಬ್ಲಮ್ ಆದಾಗ ನನಗೆ ಗೊತ್ತಾಗಬೇಕದು ಸರ್. ಯಾಕೆಂದರೆ ನಾವೊಂದು ಕೆಲಸ ನಮಗೆ ಸಕ್ಸಸ್ ಆಗುತ್ತೆ ಅಂತ ಅನ್ನೋದಿದ್ರೆ ಅದು ಫಸ್ಟ್ ನಮಗಾಗಬೇಕು. ನಮಗಾದರೆ ನಾವು ಬೇರೆಯವ್ರಿಗೆ ಹೇಳ್ಬೋದು, ನಮಗೇ ಆಗಲಿಲ್ಲ ಅಂದರೆ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಇವತ್ತು ನಾನೇ ಖುದ್ದಾಗಿ ಹುಡ್ಕೊಂಬಂದು ಬಂದಿದ್ದೀನಿ. ತುಂಬ ಒಂದು ಖುಷಿ ಆಗ್ತಿದೆ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಮ್ಮ ಪೈಲ್ವಾನ್ ಸರ್ ಹತ್ರ ನಿಂತಿದ್ದೀವಿ. ಕಾರಣ ಏನು ಅಂತಂದರೆ, ಇವತ್ತು ನನ್ನ ಒಂದು ಕಾಲು ಪ್ರಾಬ್ಲಮ್ ಆಗಿದ್ದರಿಂದ ಅದನ್ನು ಸರಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ಬಂದೆ. 15 ವರ್ಷದ ಹಳೆಯ ಪ್ರಾಬ್ಲಮ್ ಅದು. ಇನ್ನೊಂದು ಸತಿ ಬರಬೇಕಾಗೋ ಗೊತ್ತಿಲ್ಲ, ಇದೇ ಸಾಕು ಅಂತಂದಿದ್ದಾರೆ. ನೋಡೋಣ, ಇನ್ನೊಂದು ಸತಿ ಬರ್ತೀನಿ. ತುಂಬ ಒಂದು ಖುಷಿ ಆಗ್ತಿದೆ. ನಿಜಕ್ಕೂ ಇಷ್ಟು ಒಂದು ದೊಡ್ಡ ಲೆವೆಲಲ್ಲಿ ಪೈಲ್ವಾನರಾಗಿ ಆದರೂ ತಂದೆಯ ತಾತನ ಒಂದು ಕಸಬನ್ನ ಬಿಡಬಾರ್ದು ಅಂತ 100 ವರ್ಷ ದಾಟಿದ್ರು ಕೂಡ ಈ ಒಂದು ಕೆಲಸ ಮಾಡ್ತಿದ್ದಾರಲ್ಲ, ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಸರ್. ನಿಜಕ್ಕೂ ಈ ಸೇವೆ ತುಂಬ ಒಳ್ಳೇದು ಸರ್, ಜನಗಳಿಗೆ ಮಾಡ್ತಿರೋದು ಖುಷಿ ಆಗುತ್ತೆ. ಯಾಕೆಂದರೆ ಸರ್ ಎಲ್ರೂ ಬರೋದು ಫೀಲ್ಡಿಗೆ ಏನಕ್ಕೆ ಅಂದರೆ ದುಡ್ಡು ಮಾಡಬೇಕು ಅನ್ನೋದೇ ಫಸ್ಟ್ ಮೈಂಡಲ್ಲಿ ಬರೋದು. ಸರ್ ನಮ್ಮ ದುಡ್ಡು ಮುಖ್ಯ ಅಲ್ಲ, ನಮ್ಮ ತಂದೆಯವ್ರು ಮಾಡ್ತಿದ್ರು, ತಾತವ್ರು ಮಾಡ್ತಿದ್ರು, ಅದನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ ನಮ್ಮ ಮಹಾರಾಜ ಕಾಲದಿಂದ ಅಂತ. ಇವತ್ತಿಗೂ ನಾನು ಕಡ್ಡಿ ಹಚ್ಬೇಕಾದ್ರೆ ಯಾರು ನಾನು ಎನ್ಕೊಂತೀನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಆಫೀಸ್ BHEಯಲ್ಲೋ ಸರ್ ನಮ್ಮ ವಿಶ್ವೇಶ್ವರಯ್ಯ ಅವ್ರ ಫೋಟೋನ ನಾನು ತಲೆ ಮೇಲೆ ಇಟ್ಕೊಂಡಿದ್ದೀನಿ. ಎಲ್ಲರೂ ಕೇಳಿದ್ರೆ ನಮ್ಮ ತಾತ ಅಂತ ಹೇಳ್ತೀನಿ. ಅವಾಗ ನನಗೆ ನೆನ್ಕೊಳ್ಳೋದು ನಮ್ಮ ಮೈಸೂರು ಮಹಾರಾಜರುಗಳನ್ನ ಎಲ್ಲರೂ ನೆನ್ಕೊಂತೀನಿ. ಯಾಕೆ ಗೊತ್ತಾ, ಇವತ್ತು ಇದೊಂದು ಕನ್ನ ಮಾಡಿ ಕಟ್ಟೆ ಇರೋದ್ರಿಂದ ಕೋಟ್ಯಾಂತರ ಜನ ನಾವು ಇವತ್ತು ಅನ್ನ ತಿಂತಿದ್ದೀವಿ ಅಂತ ಅದಕ್ಕೆ ಕಾರಣ ಮೈಸೂರು, ಆ ಸಂಸ್ಥಾನ, ಆ ಒಂದು ರಾಜರು. ನಿಜಕ್ಕೂ ತುಂಬ ಖುಷಿ ಆಗ್ತದೆ. ಅಂಥ ಜಾಗದಲ್ಲಿ ಅಂಥವರ ಗರಡಿಯಲ್ಲಿ ಪಳಗಿ ಬಂದಿರೋರು ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಬರಬೇಕು ಮೆಡಿಸಿನ್ ಇನ್ನೊಂದ್ಸತಿ ಬಂದಿದ್ದ ಮಸಾಜ್ ಮಾಡಿಸ್ಕೊಂಡು ನಾವು ಒಂದ್ಸತಿ ಫುಲ್ ಮಸಾಜ್ ಮಾಡ್ತೀವಿ. ಗುಂಡಿ ಗಿಂಡಿಗೆಲ್ಲ ತೊಳಗೆಲ್ಲ ಮಸಾಜ್ ಮಾಡ್ತೀವಿ. ಒಂದ್ಸತಿ ಬಂದು ಮಾಡಿಸ್ಕೋಗಿ ಅಲ್ಲೇ ಯಾಕೆ ಅಪ್ಪನ ಕಂಟಿನ್ಯೂ ಮಾಡಬೇಕು. ಯಾರು ಮೆಡಿಸಿನ್ ಓಕೆ ಸರ್. ಈಗ ಮೊದಲಿಗೆ ಕೇಳಬೇಕು ಅಂತಂದರೆ, ನಾನು ನೋಡ್ದಂಗೆ ನಿಮ್ಮ ಹತ್ರ ಇರೋದ್ರಲ್ಲಿ ಯಾವ್ದು ನೋಡಿದ್ರು ಎಲ್ಲ ನಿಮ್ಮ ಅವಾರ್ಡ್ಸ್ಗಳು ಬಂದಿರೋದೇ ಇದೆ ಅಲ್ವಾ?
ಇಲ್ಲಿ ತೋರಿಸ್ತೀನಿ ಬೇರೆಯವ್ರಿಗೆ, ಕೆಲವ್ರಿಗೆ ಅರ್ಥ ಆಗ್ತಾರೆ ಇದ್ರೆ 90% ಇವ್ರಿಗೆ ಅವಾರ್ಡ್ ಬಂದಿರೋದೆಲ್ಲ ಪೂರ್ತಿ ಬರೀ ಕನ್ನಡದ ಪರವಾಗಿ ನಿಂತಿರ್ತಕ್ಕಂಥ ಒಂದು ಇದರಿಂದನೇ, ಸಂಘ ಸಂಸ್ಥೆಗಳಿಂದನೇ ಬಂದಿರೋದು. ಏನಕ್ಕೆ ಅಂತಂದರೆ ತುಂಬ ಒಂದು ಖುಷಿ ಆಗುತ್ತೆ ನೋಡಿ. ಕನ್ನಡ ಪರ ಹೋರಾಟದ ಒಂದು ಸಂಘಗಳು, ಸಂಸ್ಥೆಗಳು, ಈ ಥರದ ಒಂದು ಜಾಗಗಳಲ್ಲೇ ಇವರಿಗೆ ಇಷ್ಟೊಂದು ಸನ್ಮಾನದ ಒಂದು ಪ್ರಶಸ್ತಿಗಳು ಅವ್ರಿಗೆ ಬಂದಿದೆ. ತುಂಬ ಒಂದು ಖುಷಿ ಆಗುತ್ತೆ. ಆಮೇಲೆ ನೀವು 90% ಎಷ್ಟು ದಿನ ಇಲ್ಲಿ ಅಂದರೆ ವಾರದಲ್ಲಿ 1-2 ದಿನ 3 ದಿನ ಓಪನ್ ತಿಂಗಳ 30 ದಿನನೂ 24/7 ಫೋನ್ ಮಾಡಿದ್ರು ನೈಟ್ ಹೊತ್ತು ಸಂಜೆ ಹೊತ್ತು ಅಟೆಂಡ್ ಮಾಡ್ತೀರಾ? ಓಕೆ, ಯಾವುದೇ ಏನು ಇದಿರಲ್ಲ. ಓಕೆ, ಇವಾಗ ಇದು ನಿಮಗೆ ರಜೆಗಳು ಅಥವಾ ನಿಮ್ಮ ಹಬ್ಬ ಹರಿದಿನಗಳು ಬಂದಾಗ ರಜೆ ಇಲ್ಲ. ಒಂದು ರಂಜಾನ್ ಹಬ್ಬ, ಕೋವಿಡ್ ಅಲ್ಲಿ ಪ್ರತಿದಿನ ಮಾಡಿದ್ರು. ಕೋವಿಡ್ ಅಲ್ಲಿ ಎಲ್ಲ ದಿನ ರಜಾನೆ ಮಾಡಿಲ್ಲ, ಎಲ್ಲ ಪೇಷಂಟ್ ಅಟೆಂಡ್ ಮಾಡಿದ್ರು ಕೋವಿಡ್ ಅಲ್ಲಿ. ರಂಜಾನ್ ಹಬ್ಬ ದೊಡ್ಡ ಹಬ್ಬ, ಹಂಗೂ ರಂಜಾನ್ ಹಬ್ಬದಲ್ಲಿ ನಾವು ಇರ್ತೀವಿ, ರಜೆ ಇಲ್ಲ, ಯಾವತ್ತೂ ರಜೆ ಮಾಡಿರ್ತೀವಿ. ನಾವು ಪ್ರತಿದಿನ ಬೆಳಗ್ಗೆ 8:00 ಬಂದ್ಬಿಟ್ರೆ ರಾತ್ರಿ 9 ಗಂಟೆ ಇಲ್ಲಿ ಇರ್ತೀವಿ. ಪೇಷಂಟ್ ಎಷ್ಟು ಜನ ಇದ್ರು ಅವ್ರು ಕ್ಲಿಯರ್ ಮಾಡಿ ಹೋಗೋವರೆಗೂ ಮನೆಗೆ ಹೋಗಲ್ಲ. ಅಲ್ಲ ಸರ್, ಎಷ್ಟೋ ಜನ ಆಮೇಲೆ ಹಬ್ಬ ಉಪವಾಸ ಹಬ್ಬ ಇತ್ತು, ನಮ್ದು ರಂಜಾನ್ ಹಬ್ಬ, ಅವತ್ತು ಅವಾಗಲೂ ನಾವು ಕಂಟಿನ್ಯೂ ಇತ್ತು ಕೆಲಸ ಮಾಡಿ. ನಮ್ಗೆ ಯಾವತ್ತೂ ರಜೆ ಇಲ್ಲ ಸರ್, ಸಾಟರ್ಡೆ ಸಂಡೇ ಎಲ್ಲ ದಿನ ಹೋಗ್ಕೊಂಡಿದ್ದೀವಿ. ಅಲ್ಲ, ಫಸ್ಟೇ ನೀವು ಹೇಳ್ಬಿಟ್ರಲ್ಲ, ಅವರೇ ನಮ್ಗೆ ದೇವ್ರುಗಳು. ಮತ್ತೆ ಪೇಷಂಟ್ ನಮ್ಗೆ ದೇವರು. ಅವ್ರು ದೇವಸ್ಥಾನ ಹೋಗಿ ಇದು ಮಾಡ್ತೀವಿ, ನಾವು ಇಲ್ಲೇ ಸೇವೆ ಮಾಡ್ತೀವಿ. ದೇವರು ನಮಗೆ ಪೇಷಂಟ್ ದೇವರು ಆ ಥರ. ಓಕೆ, ತುಂಬ ಒಂದು ಖುಷಿ ಆಗುತ್ತೆ ಸರ್. ಯಾಕೆಂದರೆ ನಿಮ್ಮ ಹಬ್ಬದಲ್ಲೂ ಕೂಡ ನೀವು ಹುಡುಕೋ ಬರ್ತಾರೆ ಪಾಪ, ದುರ್ಗದಿಂದ ಪೇಷಂಟ್ ಬರ್ತಾರೆ, ಹಳ್ಳಿಯಿಂದ ಭರೋಸೆಯಿಂದ ಬರ್ತಾರೆ. ಇರ್ತಾರೆ, ಏನು ಡಾಕ್ಟರ್ ಸಿಕ್ಕಿಲ್ಲ, ಹಾಸ್ಪಿಟಲ್ ಡಾಕ್ಟರ್ಗಳು ಸಿಕ್ಕಿಲ್ಲ, ಇವ್ರು ಇರ್ತಾರೆ. ಅಟ್ಲೀಸ್ಟ್ ಏನೋ ಒಂದು ಒಳ್ಳೆಯದಾಗುತ್ತೆ. ಭರೋಸೆಯಿಂದ ಬರ್ತಾರೆ. ನಾವು ಆ ಭರೋಸೆ ಮನೆಗೆ ಹೋಗ್ಬೇಕು. ನಾವು ರಜಾ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟಾಯ್ತಾ, ಪೇಷಂಟ್ ನೋವಿಂದ ಬರ್ತಾರೆ, ನಾವು ನೋವು ಇದು ಮಾಡಬೇಕು. ಮನಸ್ಪೂರ್ವವಾಗಿ ಅವ್ರ ದೇವ್ರದಿಂದ ದೇವ್ರ ನೋವು ರಜಾ ಇಸ್ಕೊಳಪ್ಪ, ಹುಡುಗರಿಂದ ಚೆನ್ನಾಗಿ ಮಾಡೋದಪ್ಪ, ಡಾಕ್ಟ್ರಿಗೆ ದೇವ್ರನ್ನ ರೆಡಿ ಮಾಡಿಕೊಟ್ರು, ನಮಗೆ ಒಳ್ಳೆ ಶೋಲ್ಡರ್ ರೆಡಿ ಮಾಡಿಕೊಟ್ರು, ಒಳ್ಳೆ ಕೊಡಗಪ್ಪ ಅಂತ ಅದು ಮನಸ್ಸಿಂದ ಇರ್ತದೆ ನೋಡಿ. ಅದು ಲಕ್ಷ ಕೋಟಿ ಕೊಟ್ಟರು ಬರೋಕ್ಕಿಲ್ಲ, ಮನಸ್ಸು ಒಳ್ಳೆಯಿಂದ ಬರ್ಬೇಕು. ನಮಗೆ ಮನಸ್ಸಿನ ಬಡಗದಿಂದ ಬಂದು ಪೇಷಂಟ್ ಹೇಳ್ತಾರೆ, ಒಳ್ಳೇದು ಮಾಡೋದಪ್ಪ, ಕೈ ಗುಣ ಭಗವಂತ ಕೊಳ್ಳಿ ಅಂತ. ಅದು ನಾವು ಇದು ಮಾಡಬೇಕು, ನಾವು ಅದು ಗೆಲ್ಬೇಕು. ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವ್ರು ಹೇಗೆ ಹೇಳಿದ್ರು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಅದನ್ನು ತಿಳ್ಕೋಬೇಕು. ಸುಮ್ಮನೆ ಬಂದೆ ಏನೋ ಕೆಲಸ ಮಾಡದೆ ಓದೇ ಅನ್ನೋ ಥರ ಇರ್ಬೋದು. ಸರ್, ಅದು ಮಾಡಿಸ್ಕೋಬೇಕು. ಒಂದ್ಸತಿ ಬಂದಲ್ಲ, ಅವ್ರು ಬಂದ್ಬಿಟ್ರೆ ಒಂದ್ಸತಿ ಕಂಟಿನ್ಯೂ ಮಾಡಬೇಕು. ನಮ್ಮದು ಏನಿದೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಒಂದ್ಸತಿ ಹೋಗಿದ್ದೀರ ಟ್ರೀಟ್ಮೆಂಟ್ ಮಾಡಿಸೋಕ್ಕೆ, ಒಂದ್ಸತಿ ಕಮ್ಮಿ ಆಗಿ, ಇನ್ನೊಂದ್ಸತಿ ಕಮ್ಮಿ ಆಗಲಿ, ಇನ್ನೊಂದ್ಸತಿ ಬರಬೇಕು. ಅದು ನಮ್ಮದು ಇಷ್ಟಪ್ಪ ಇರ್ತದೆ. ABCD ಹೆಂಗಿರ್ತದೆ ಅಂತ ಇಷ್ಟಪಟ್ಟು ಆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಏನು ಮಾಡ್ತಾರೆ ಗೊತ್ತಾ, ಏನು ಮಾಡಿಸ್ಕೊಂಡು ಬಿಗ್ ಬರೋಕ್ಕಿಲ್ಲ, ಸಿಗ್ ಬರೋಕ್ಕಿಲ್ಲ. ಹಾಗೆ ನಾವು ಹೇಳಿರ್ತೀವಿ, 3 ದಿವಸ ಒಂದು 3 ಕಟ್ ಹಾಕ್ಸ್ಬೇಕು ಅಥವಾ 5 ಕಟ್ ಹಾಕ್ಸ್ಬೇಕು ಅಥವಾ ಈ ಥರ ಒಂದು ಇದಿರುತ್ತೆ. ಬರಬೇಕು, ಬರೋಕ್ಕಿಲ್ಲ. ಅರ್ಧ ಕಮ್ಮಿ ಆದ ತಕ್ಷಣ ಸುಮ್ಮನೆ ಆಗ್ಬಿಡೋದು ಅಂತ ಪುನಃ ಬಂದು ತೋರಿಸ್ಕೊಳ್ಳೋದು. ಸ್ವಲ್ಪ ಕಮ್ಮಿ ಆದ್ಮೇಲೆ ಪುನಃ ಜಾಸ್ತಿ ಆಗ್ಬಿಡ್ತು. ನೀವು ಕಂಟಿನ್ಯೂ ಮಾಡಿಕ್ಕಿಲ್ಲ ಸ್ವಾಮಿ, ಮಾಡಿಸ್ಕೋಬೇಕು. ನಾವು ಏನು ಟೈಮ್ ಹೇಳ್ತೀವಿ ಆ ಟೈಮ್ ಬಂದು ಮಾಡಿಸ್ಕೋಬೇಕು. ಯಾವ ದಿನ ಹೇಳ್ತೀವಿ ಆ ದಿನ ಹೇಳ್ತೀವಿ, ನಾವು ಆ ದಿನ ಮಾಡಿಸ್ಕೋಬೇಕು. 1 ವಾರ 15 ದಿನ 20 ದಿನ 1 ತಿಂಗಳು ಬನ್ನಿ ಅಂತ ಹೇಳ್ತೀವಿ, ಮಾಡಿಸ್ಕೋಬೇಕು. ಆ ಥರ ಬಂದಾಗ ಡಾಕ್ಟರ್ದು ಹಾಸ್ಪಿಟಲ್ ಇದು ಆಪರೇಷನ್ ಮಾಡ್ತಾರೆ, ಪುನಃ ಹೋಗ್ಲೇಬೇಕಲ್ಲ ನಾವು ತೋರಿಸೋಕ್ಕೆ. ಅಲ್ಲಿ ಇರ್ತಾರೆ, ಇಲ್ಲೇ ನೀವು ಬರೋಕ್ಕಿಲ್ಲ, ಒಂದೇ ಸತಿ ಕಮ್ಮಿ ಆಗ್ಬಿಡ್ತಾ. ಚೆನ್ನಾಗಿ ಹೆಂಗಿದೆ ಗೊತ್ತಾ, ಬರೀ ಮದರ್ಸ್ ವೀಕಿದೆ ಅವ್ರು ಅಷ್ಟೇ. ನಾವು ನಡೆಯಕ್ಕಿಲ್ಲ, ಅವ್ರು ಅಷ್ಟು ಫಾಸ್ಟ್ ಬಿಡ್ತಾರೆ. ನಮ್ಮ ಕೈಲಿ ಇಷ್ಟು ದೂರ ಟಾರ್ ರೋಡಲ್ಲಿ ಈಗ ಹೋಗಕ್ಕೆ ಹೇಳಿ ನಮ್ಮನ್ನ ಆಗಲ್ಲ. ಅವ್ರು 2 ಅಲ್ಲ 6 ಕಿಲೋಮೀಟರ್ ಹೇಳಿ ನಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಏನು ಅನ್ಸೋದೇ ಇಲ್ಲ. ಅರ್ಧ ಕಿಲೋಮೀಟರ್ ನಡೆಯಕ್ಕಿಲ್ಲ, ಅಲ್ಲೇ ಕುತ್ಕೊಂಡ್ಬಿಡ್ತೀವಿ. ಇವ್ರು 1 ಕಿಲೋಮೀಟರ್ 2 ಕಿಲೋಮೀಟರ್ ಮುಂದೆ ಹೊಟ್ಟೋಗ್ಬಿಡ್ತಾರೆ. ನಾವು ಅರ್ಧ ಕಿಲೋಮೀಟರ್ ಹೋಗಕ್ಕಿಲ್ಲ. ಅವ್ನ ರಾಗಿ ಮುದ್ದೆ ತಿನ್ನಿ, ಸ್ವಲ್ಪ ಮಸೀದಿಗೆ ಕೊಡಿ, ಅವ್ರಿಗೆ ಸ್ವಲ್ಪ ಹಾಲಿನ ಹಪ್ಪಳ ಕೊಡಿ, ಅಲ್ಲೇ ಹಾಕೊಂಡು